ಪರಿಹಾರ ನೀಡುವಂತೆ ಒತ್ತಾಯಿಸಿ ಕಚೇರಿಗೆ ಬೀಗ. ಹೌದು, ಭೂ ಸ್ವಾಧೀನ ಅಧಿಕಾರಿ ಕಚೇರಿಗೆ ಬೀಗ ಜಡಿದಿದ್ದಾರೆ ರೈತರು. ಪರಿಹಾರ ನೀಡುವಂತೆ ಒತ್ತಾಯಿಸಿ ಕಚೇರಿಗೆ ಬೀಗ ಜಡಿಯಲಾಗಿದೆ. ಭೂ ಸ್ವಾಧೀನ ಅಧಿಕಾರಿ ಕಚೇರಿಗೆ ರೈತರು ಬೀಗ ಜಡಿದಿದ್ದಾರೆ. ಹೂವಿನ ಹಡಗಲಿಯ ಭೂ ಸ್ವಾಧೀನ ಅಧಿಕಾರಿಯ ಕಚೇರಿಯದು. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯಲ್ಲಿ ಈ ಘಟನೆ ನಡೆದಿದೆ. 2013ರಲ್ಲಿ ಏತ ನೀರಾವರಿಗಾಗಿ ರೈತರ ಭೂಮಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿರುತ್ತೆ. 12 ವರ್ಷ ಕಳೆದರೂ ಕೂಡ ಪರಿಹಾರ ನೀಡಿಲ್ಲ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಹಾಗಾಗಿ ರೈತರು ಮಾಡಿದ್ದಿಷ್ಟೇ, ಆ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳ ಕಚೇರಿಗೆ ರೈತರೇ ಬೀಗ ಜಡಿದಿದ್ದಾರೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಮುಂಡವಾಡ ಗ್ರಾಮದ ರೈತರು ಅವರ ತಾಳ್ಮೆಯನ್ನು ಕಟ್ಟೆ ಒಡೆದು ಹೋಗ್ಬಿಟ್ಟಿದೆ. ಹಾಗಾಗಿ ಕಚೇರಿಗೆ ಬಂದು ಬೀಗ ಜಡಿದು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾರು ಮಾತಾಡಿ ಹೊರಗೆ ಹಾಕ್ಬಿಡ್ರಿ. ನಮ್ಮವರು ಇರಲಿ, ತನ್ನವರು ಇರಲಿ. ಇಲ್ಲಿ ಸಮಗ್ರವಾಗಿ ವಿಷಯ ಶಾಂತ ಪ್ರತಿಭಟನೆ ಅನ್ನೋದು ಶಾಂತ ರೀತಿಯಿಂದ ಇರಬೇಕು. ಒಬ್ರು ಹೇಳಿದ ವಿಷಯ ಮತ್ತೊಬ್ರಿಗೆ ಗೊತ್ತಾಗಿರ್ಬೇಕು. ಅದು ನನ್ನ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ. ಅವತ್ತು ನೀವೇನ್ ಹೇಳಿದ್ರಿ, ಸ್ಟ್ರೈಕ್ ನಿಮ್ ದಿವಸ ಸದ್ಯ ನಾವು ಕುದುರು ಮಾಡ್ತಾರಲ್ಲ ಹಂಗಾಗಿ ಅವ್ರ ಸಾಹೇಬ್ ಸಹಿ ಮಾಡಿಸ್ಕೊಡ್ತೀವಿ. ಕೇಳ್ರಿ ಬೈಲೆ, ಆ ಕುದುರೆ ಇನ್ನೂ ಅದು ಕುದುರೆ ವೇಗ ಸ್ಪೀಡ್ ಕಮ್ಮಿ ಆಗ್ತಾ ಇಲ್ಲ. ಆ ರಮೇಶಪ್ಪ ಮತ್ತು ಭಾಷೆ ಅವರು ಕುದುರೆ ವೇಗದೊಳಗೆ ಬಂದು ಸದ್ಯ ಸಾಹೇಬ್ ಕಡೆ ಹೋಗ್ತೀವಿ, ಅವ್ರ ಸಹಿ ಮಾಡಿಸಿ ಬಂದ್ಬಿಡ್ತೀವಿ. ಆಯ್ತು, ಸಹಿ ಮಾಡಿಸಿ ಬರ್ತೀವಿ ಅಂತ ಹೇಳಿ ನಮ್ಮ ಮೂವಿ ತುಪ್ಪ ಸಾವಿರ ಈ ಲೆಟರ್ ಕೊಟ್ಟ. ಹೂವಿನಡಗಲಿ ಭೂ ಸ್ವಾಧೀನ ಅಧಿಕಾರಿಗಳ ಕಚೇರಿಗೆ ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕು ಮುಂಡವಾಡ ಗ್ರಾಮದ ರೈತರು ಸಿಂಟಲೂರು ಏತ ನೀರಾವರಿ ಯೋಜನೆ ಭೂಮಿ ಕಳೆದುಕೊಂಡಿರ್ತಕ್ಕಂಥ ರೈತರಿಂದ ಹೂವಿನಡಗಲಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿದರು. ಏಕೆಂದರೆ ಸಿಂಟಲೂರು ಏತ ನೀರಾವರಿ ಯೋಜನೆಗೆ ಮುಂಡ್ರಗಿ ತಾಲೂಕಿನಲ್ಲಿ ಭೂಮಿ ಕಳೆದುಕೊಂಡಿರ್ತಕ್ಕಂಥ ರೈತರು ಪದೇ ಪದೇ ಬಂದು ಭೂಮಿಯ ಪರಿಹಾರವನ್ನು ಕೇಳಿದರೆ 13 ವರ್ಷಗಳಿಂದ ಇದೇ ರೀತಿ 2013ರಲ್ಲಿ ಭೂಮಿ ಕಳೆದುಕೊಂಡಿರ್ತಕ್ಕಂಥ ರೈತರು ಇಂದಿಗೆ 13 ವರ್ಷಗಳು ಗತಿಸ್ತಾ ಬಂದವು. ಆದರೂ ಇವತ್ತಿಗೆ 1 ರೂಪಾಯಿ ಪರಿಹಾರ ಇಲ್ಲ. 1 ಎಕರೆ 2 ಎಕರೆ ಇರತಕ್ಕಂಥ ಜಮೀನುಗಳನ್ನು ಕಳೆದುಕೊಂಡ ರೈತ ಇವತ್ತು ಕಂಗಾಲಾಗಿ ಬೀದಿ ಪಾಲು ಬಿದ್ದಿದ್ದಾನೆ. ಅವನು ವಿಷ ಕುಡಿಯುವ ಪರಿಸ್ಥಿತಿ ತಲುಪಿದ್ದಾನೆ. ಇರ್ತಕ್ಕಂಥ ಅಲ್ಪ ಸ್ವಲ್ಪ ಜಮೀನನ್ನು ಕಳೆದುಕೊಂಡು ಸರ್ಕಾರಕ್ಕೆ ಒದಗಿಸಿ ಯಾವುದೇ ಪರಿಹಾರವಿಲ್ಲದೆ ಅವನು ವಿಷ ಕುಡಿಯುವ ಪರಿಸ್ಥಿತಿ ತಲುಪಿದ್ದಾನೆ. ದಯವಿಟ್ಟು ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ಜಲಸಂಪನ್ಮೂಲ ಸಚಿವರು ಮತ್ತು ಭೂ ಕಂದಾಯ ಸಚಿವರು ಕೂಡ ಇದರ ಕಡೆ ಗಮನ ಹರಿಸಿ ಇಮಿಡಿಯೇಟ್ಲಿ ಭೂಮಿ ಕಳೆದುಕೊಂಡಿರ್ತಕ್ಕಂಥ ರೈತರಿಗೆ ಪರಿಹಾರ ನೀಡುವಂತೆ ನಿನ್ನೆ ಪ್ರತಿಭಟನೆ ಮಾಡಿದರು. ಆದರೆ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆ ಇಲ್ಲ. ಇವತ್ತು ನಾಳೆ ಅಂತ ಅವರು ರೈತರಿಗೆ ಯಾಮರಿಸ್ತಾ ಹೋಗ್ತಾ ಇದ್ದಾರೆ. 13 ವರ್ಷವಾದರೂ ಯಾವುದೇ 1 ರೂಪಾಯಿ ಪರಿಹಾರವಿಲ್ಲ. ಅದೇ ರೀತಿಯಾಗಿ ಅಡಗಲಿ ತಾಲೂಕಿನಲ್ಲಿ ಕೂಡ ಭೂಮಿ ಕಳೆದುಕೊಂಡ ರೈತರಿದ್ದರು. ಅವರಿಗೆ ನಮ್ಮ ಅಡಗಲಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಕೃಷ್ಣನಾಯ್ಕರವರು ಹೋರಾಟ ಮಾಡಿ ಅಧಿವೇಶನದಲ್ಲಿ ಗಲಾಟೆ ಮಾಡಿ ರೈತರಿಗೆ ಪರಿಹಾರವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ಅಡಗಲಿ ತಾಲೂಕಿನ ರೈತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದೇ ರೀತಿಯಾಗಿ ಮುಂಡ್ರಗಿ ತಾಲೂಕಿನ ರೈತರಿಗೆ ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.